ಮನ್ಮೂಲ್ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ಕಾಂಗ್ರೆಸ್ ಬೆಂಬಲಿತ 8 ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಿದ್ದಾರೆ. 12 ನಾಮನಿರ್ದೇಶಿತ ಸ್ಥಾನಗಳಿಗೆ ನಡೆದಿರುವಂತಹ ಚುನಾವಣೆ ಇದು. 12 ನಿರ್ದೇಶಕ ಸ್ಥಾನಗಳಿಗೆ ನಡೆದಿರುವಂತಹ ಚುನಾವಣೆ. ಸೊ ಕಾಂಗ್ರೆಸ್ ಬೆಂಬಲಿತ 8 ಅಭ್ಯರ್ಥಿಗಳಿಗೆ ಗೆಲುವಾಗಿದೆ. 12 ನಿರ್ದೇಶಕ ಸ್ಥಾನಗಳಿಗೆ ನಡೆದಿರತಕ್ಕಂತ ಚುನಾವಣೆಯಲ್ಲಿ 8 ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು. ಜೆಡಿಎಸ್ ಬಿಜೆಪಿ ಬೆಂಬಲಿತ 3 ಅಭ್ಯರ್ಥಿಗಳಿಗೆ ಗೆಲುವಾಗಿದೆ. ಪಕ್ಷೇತರ ಅಭ್ಯರ್ಥಿ ಸ್ವಾಮಿ ಮದ್ದೂರಿಗೆ ಗೆಲುವು ದಾಖಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳಾದಂಥ ಅಪ್ಪಾಜಿಗೌಡ, ನಾಗಮಂಗಲ ಲಕ್ಷ್ಮೀನಾರಾಯಣ, ಶಿವಪ್ಪ ಮಂಡ್ಯ, ರವಿ ಕೆಆರ್ ಪೇಟೆ, ಹರೀಶ್ ಬಾಬು, ಬೋರೇಗೌಡ ಶ್ರೀರಂಗಪಟ್ಟಣ, ಮಳವಳ್ಳಿ ಕೃಷ್ಣೇಗೌಡ. ಸೊ ಇಷ್ಟು ಜನರು ಸಹ ಭರ್ಜರಿಯಾಗಿ ಗೆಲುವನ್ನು ದಾಖಲು ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ರಘುನಂದನ್, ರಾಮಚಂದ್ರ, ಸಿ ಶಿವಕುಮಾರ್ ಅವರು ಗೆಲುವನ್ನು ದಾಖಲು ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಮತದಾನ ನಡೀತಾ ಇತ್ತು ವೀಕ್ಷಕರೇ. ಮತದಾನದ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಮತ ಎಣಿಕೆಯ ಪ್ರಕ್ರಿಯೆಯೂ ಸಹ ಈಗ ಮುಕ್ತಾಯವಾಗಿದೆ. ಅಂತಿಮವಾಗಿ ಮನ್ಮೂಲ್ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ಈ ಪೈಕಿ 12 ನಿರ್ದೇಶಕ ಸ್ಥಾನಗಳಿಗೆ ನಡೆದಿರ್ತಕ್ಕಂಥ ಚುನಾವಣೆ. ಈ ಪೈಕಿ ಕಾಂಗ್ರೆಸ್ ಬೆಂಬಲಿತ 8 ಅಭ್ಯರ್ಥಿಗಳು ಗೆಲುವನ್ನು ದಾಖಲು ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಸ್ವಾಮಿ ಮದ್ದೂರು ಅವರು ಗೆದ್ದಿದ್ದಾರೆ. ಜೆಡಿಎಸ್ ಬಿಜೆಪಿ ಬೆಂಬಲಿತ 3 ಅಭ್ಯರ್ಥಿಗಳಿಗೆ ಗೆಲುವು ದಾಖಲಾಗಿದೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಸೊ ಯಾರೆಲ್ಲ ಗೆದ್ದಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳಾದಂಥ ಅಪ್ಪಾಜಿಗೌಡ, ನಾಗಮಂಗಲ ಲಕ್ಷ್ಮೀನಾರಾಯಣ, ಶಿವಪ್ಪ ಮಂಡ್ಯ, ರವಿ ಕೆಆರ್ ಪೇಟೆ, ಹರೀಶ್ ಬಾಬು, ಬೋರೇಗೌಡ ಶ್ರೀರಂಗಪಟ್ಟಣ, ಮಳವಳ್ಳಿ ಕೃಷ್ಣೇಗೌಡರು ಭರ್ಜರಿಯಾಗಿ ಗೆಲುವನ್ನು ದಾಖಲಿಸಿದ್ದಾರೆ.